ಸರ್ಕಾರ ಸ್ಥಳೀಯ ಚುನಾವಣೆಗಳು ವಿಳಂಬ ಮಾಡುತ್ತಿರುವುದು ನಾಚಿಕೆಗೇಡಿನ ಸಂಗತಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಆದರೆ ಗ್ರಾಮೀಣ ಅಭಿವೃದ್ಧಿ ಆಗಲು ಸಾಧ್ಯ. ಸ್ಥಳೀಯ ಚುನಾವಣೆ ಆಗಿ 8 ವರ್ಷಗಳು ಕಳೆದರೂ ಸರ್ಕಾರಗಳು ಈ ಬಗ್ಗೆ ತಲೆಕೆಡಿಸಿಕೊಳ್ಳುತ್ತಿಲ್ಲ. 3 ವರ್ಷಗಳಲ್ಲಿ 2 ಬಾರಿ ಉಪಚುನಾವಣೆ ಮಾಡಿದರೂ ಸ್ಥಳೀಯ ಚುನಾವಣೆ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಶೀಘ್ರ ಚುನಾವಣೆಗಳು ಮಾಡಿ ಪ್ರಜಾಪ್ರಭುತ್ವಕ್ಕೆ ಗೌರವ ತರುವ ಕೆಲಸ ಮಾಡಬೇಕು ಎಂದು ಬಿಜೆಪಿ ಗದಗ ಜಿಲ್ಲಾ ಉಪಾಧ್ಯಕ್ಷರಾದ ತಾವರಪ್ಪ ಲಮಾಣಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನನ್ನ ಹೆಸರು ತಾವರಪ್ಪ ಸೋಮಪ್ಪ ಲಮಾಣಿ, ಗದಗ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರು, ಸಿರಹಟ್ಟಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು. ಇವತ್ತು ವಿಷಯ ಏನು ಹೇಳಬೇಕಪ್ಪ ಅಂತಂದ್ರೆ, ಸುಮಾರು 8 ವರ್ಷಗಳ ಕಾಲ ಆದರೂ ಕೂಡ ಸ್ಥಳೀಯ ಸಂಸ್ಥೆ ಚುನಾವಣೆ ಇನ್ನೂವರೆಗೂ ಆಗಿಲ್ಲ. ಸರ್ಕಾರ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು ಏನು ಅರ್ಥನ ಆಗ್ತಾ ಇಲ್ಲ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಅನೇಕ ಕಾರ್ಯಕರ್ತರು ಬಹಳ ನಿರಾಶರಾಗಿದ್ದಾರೆ. ಸ್ಥಳೀಯ ಸಂಸ್ಥೆಯಲ್ಲಿ ಚುನಾವಣೆ ಆದಾಗ ಕೆಲವೊಂದು ಕೆಲಸ ಕಾರ್ಯಗಳು ಏನು ಎಲ್ಲ ಅಭಿವೃದ್ಧಿಗಳು ಆಗ್ತಾವ. ಆದ ಕಾರಣ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗ್ಲಿಲ್ಲಪ್ಪ ಅಂತಂದ್ರೆ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ವಿಳಂಬ ಆಗ್ತವೆ. ಸರ್ಕಾರ ಯಾವ ರೀತಿ ಹೋಗ್ತಾ ಇದೆ, ಯಾವ ಮಟ್ಟಕ್ಕಿದೆ ಅಂತೇಳಿ ನಮಗಂತೂ ಏನು ಅರ್ಥ ಆಗ್ತಾ ಇಲ್ಲ. ಇದನ್ನ ಯಾಕೆ ಹೇಳ್ತಾ ಇದೀವಪ್ಪ ಅಂತಂದ್ರ, ಸ್ಥಳೀಯ ಸಂಸ್ಥೆ ಒಳಗ ಚುನಾಯಿತ ಪ್ರತಿನಿಧಿ ಇದ್ರ ಹತ್ತಿರವಾಗಿ ಜನರ ಸಮಸ್ಯೆಗಳನ್ನ ಅಲಿತಾರ. ಯಾವುದೇ ಒಂದು ಕೆಲಸ ಇದ್ರು ಕೂಡ ಕೂಡ್ಲೆ ಅದನ್ನ ಶೀಘ್ರದಲ್ಲಿ ಅವ್ರು ಮಾಡುವಂತ ವ್ಯವಸ್ಥೆ ಆಗ್ತೈತಿ. ಸ್ಥಳೀಯ ಸಂಸ್ಥೆ ಚುನಾವಣೆನೇ ಇಲ್ಲಪ್ಪ ಅಂತಂದ್ರ ಇವು ಸಮಸ್ಯೆಗಳನ್ನ ಯಾರಿಗೆ ಹೇಳ್ಬೇಕಂತೇಳಿ ಈ ಜನರ ಒಂದು ದಿಕ್ಕ ತಿಳಿಲಾರಂತ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅದಕ್ಕ ನಾನು ಇವತ್ತು ಯಾಕೆ ಕಳಕಳಿಯಿಂದ ಹೇಳ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಎಷ್ಟು ಇಂಪಾರ್ಟೆಂಟು ಅಷ್ಟ ಎಲ್ಲ ಪಾರ್ಲಿಮೆಂಟ್ ಚುನಾವಣೆ ಅಷ್ಟು ಇಂಪಾರ್ಟೆಂಟ್. ಮತ್ತೆ ಇವು MLA ಎಲೆಕ್ಷನ್, MP ಎಲೆಕ್ಷನ್ ಇದಕ್ಕೆ ಪೂರಾ ಆದ್ಯತೆ ಕೊಡ್ತಾ ಇದೆ ಸರ್ಕಾರದಲ್ಲಿ. ಸ್ಥಳೀಯ ಸಂಸ್ಥೆ ಚುನಾವಣೆ ಯಾಕೆ ಮಾಡ್ತಾ ಇಲ್ಲ? ಸ್ಥಳೀಯ ಸಂಸ್ಥೆ ಚುನಾವಣೆ ಮಾಡಿದ್ರೆ ಏನ್ ಇವರಿಗೆ ಇದಾಗ್ತದೆ, ಏನ್ ಸಮಸ್ಯೆ ಐತಿ ಇದರಿಂದ? ಇವತ್ತು ಮಾಡ್ತಾರ, ನಾಳೆ ಮಾಡ್ತಾರ, ಮತ್ತೆ ಇನ್ನು ಶೀಘ್ರದಲ್ಲಿ ಮಾಡ್ತಾರ, ಮುಂದಿನ ತಿಂಗಳು ಮಾಡ್ತಾರ. ಬರೀ ಇದು ಹರಿಕತೆ ಹೇಳ್ತಾ ಇದ್ದಾರೆ ಹೊರತು ಯಾವ ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಅದಕ್ಕ ನಾನು ಏನ್ ಹೇಳ್ಕೊಳ್ತಾ ಇದ್ದೀನಪ್ಪ ಅಂತಂದ್ರ, ಅವ್ರೇನು ಉಪಮುಖ್ಯಮಂತ್ರಿಗಳದಾರ, ಮುಖ್ಯಮಂತ್ರಿಗಳೇನದಾರಲ್ಲ, ಯಾವ ಚುನಾವಣೆನ ಬೇಡ, ಅವರಿಬ್ಬರೇ ಕೂಡ ಎಲ್ಲಾ ಚುನಾವಣೆಯನ್ನು ಅವರ ಮಾಡ್ಕೊಂಡು ಈ ರಾಜ್ಯವನ್ನು ಅವರ ಮುನ್ನಡೆಸಲಿ ಅಂತ ಹೇಳಿ ನಾನು ಹೇಳಕ್ ಬಯಸ್ತೀನಿ. ಅದ್ರ ಜೊತೆಗೆ ಇವತ್ತು ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ಊರಲ್ಲಿ ಕ್ಷೇತ್ರ ಯಾವ ರೀತಿ ಇದಪ್ಪ ಅಂದ್ರೆ, ಒಂದು ರೋಡ್ ಆಗಲಿ, ಒಂದು ಪ್ರತಿಯೊಂದು ಕೆಲಸ ಸ್ಥಳೀಯ ಸಂಸ್ಥೆ ಚುನಾವಣೆ ಇತ್ತಂದ್ರ ಅಲ್ಲೇ ಒಂದು 10 ಲಕ್ಷ ಆಗಲಿ, 5 ಲಕ್ಷ ಆಗಲಿ, 6 ಲಕ್ಷ ಆಗಲಿ ಅಂತ ಒಂದು ಅನುದಾನ ಹಾಕಿ ಅಲ್ಲೇ ಕೆಲಸ ಮಾಡುವಂತ ವ್ಯವಸ್ಥೆ ಆಗ್ತೈತಿ. ಅದನ್ನೆಲ್ಲ ಬಿಟ್ಟು ಯಾರಂತೇಳಿ ಹೋಗ್ಬೇಕು, ಯಾರಂತೇಳಿ ಇವು ಅದನ್ನು ತೋಳ್ಕೋಬೇಕಂತೇಳಿ ಜನರ ಒಂದು ನಿರ್ಧಾರ ಮಾಡಿದ್ದಾರೆ ಇವತ್ತು. ಅದಕ್ಕೆ ಸರ್ಕಾರಕ್ಕೆ ಮತ್ತೊಮ್ಮೆ ನಾನು ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ. ಅವರು ಏನಾದ್ರು ಎಚ್ಚೆತ್ಕೊಂಡು ಅತಿ ಶೀಘ್ರದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನ ಶೀಘ್ರದಲ್ಲಿ ಅವ್ರು ಮಾಡಿದ್ರೆ ಅವ್ರಿಗೆ ಒಳ್ಳೇದಾಗ್ತೈತಿ. ಅದನ್ನೆಲ್ಲ ಬಿಟ್ಟು ಅದು ಗ್ಯಾರಂಟಿ, ಈ ಗ್ಯಾರಂಟಿ ಅಂತ ಹೇಳಿ ರಾಜ್ಯನ ಒಂದು ದಿಕ್ಕು ತಪ್ಪಿಸುವಂತ ವ್ಯವಸ್ಥೆಯನ್ನ ಆ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಂತ ಕೆಲಸ ಆಗ್ಬಾರ್ದು. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಆದ್ಯತೆ ಕೊಡ್ರಿ. ನಿಮ್ಮ ಕುರ್ಚಿ ಸಲುವಾಗಿ, ನಿಮ್ಮ ಅಧಿಕಾರ ಸಲುವಾಗಿ ಅದನ್ನೇ ಆದ ಹರಿಕತೆ ಕಾಲಹರಣ ಮಾಡ್ತಾ ದಿನ ಕಳೆಯುವಂತ ವ್ಯವಸ್ಥೆ ಮಾಡ್ತಾ ಇದ್ದೀರಿ. ದಯವಿಟ್ಟು ಅಂತವೆಲ್ಲ ಮಾಡ್ಬೇಡ್ರಿ. ಸ್ಥಳೀಯ ಸಂಸ್ಥೆ ಅತಿ ಶೀಘ್ರದಲ್ಲಿ ಮಾಡಿ, ಆ ಸ್ಥಳೀಯ ಸಂಸ್ಥೆ ಚುನಾವಣೆ ಪ್ರತಿನಿಧಿಯನ್ನು ಮಾಡಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವಂತ ವ್ಯವಸ್ಥೆ ಮಾಡ್ರಿ ಅಂತ ಹೇಳಿ ಹಾರೈಸಿ ನಾನು 2 ಮಾತು ಮುಗಿಸ್ತೀನಿ.